हुबली में पूर्व एमएलए शंकर पाटिल मुन्नेकोप्पा ने कांग्रेस पर गंभीर आरोप लगाए हैं। उन्होंने कहा कि वे बेन्ने हल्ला और थुपरी हल्ला में बाढ़ से हुए नुकसान को कंट्रोल करने के लिए सिंचाई एक्सपर्ट जीएस परमशिवैया की दी गई रिपोर्ट के खिलाफ काम शुरू कर रहे हैं। साथ ही कहा कि कांग्रेस सिर्फ पब्लिसिटी के लिए काम कर रही है। तो वहीं प्रेस कॉन्फ्रेंस में बोलते हुए उन्होंने कहा कि हावेरी, गडग और धारवाड़ जिलों के लोगों को हर साल बारिश के मौसम में बेन्ने हल्ला, थुपरी हल्ला और डोनी नदियों में बाढ़ के कारण बहुत दिक्कतों का सामना करना पड़ता है। इन नहरों के मैनेजमेंट के बारे में सरकार में कोई आइडिया नहीं था। जब बीजेपी सरकार सत्ता में थी तो बाढ़ की चपेट में आने वाले गांवों को दूसरी जगह बसाने और उन्हें बसाने की कोशिशों की गई थी। इसके बाद शंकर पाटिल मुन्नेकोप्पा ने कहा कि वह बेन्ने हल्ला और थुपरी हल्ला का काम पूरा करने के लिए सीएम और डीसीएम को पत्र लिखेंगे। ಭಾಳ ದೊಡ್ಡ ಸಮಸ್ಯೆನ ಅದು ಉಂಟಾಗಿರ್ತಕ್ಕಂಥದ್ದು. ಅನೇಕ ಜಾನುವಾರುಗಳನ್ನ ನಾವು ಕಳೆದುಕೊಂಡಿರ್ತಕ್ಕಂಥದ್ದು, ಅನೇಕ ರೈತರ ಬೆಳೆಗಳನ್ನು ನಾಶ ಮಾಡ್ತಕ್ಕಂಥದ್ದು, ಅನೇಕ ಹಳ್ಳಿಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಹಿಂದಿನ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆನ್ನೆಹಳ್ಳದ ಪಕ್ಕದಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲೇ ಪ್ರಥಮ ಅಡಿಗಲ್ಲನ್ನು ಹಾಕಿ ಎಲ್ಲ ಮನೆಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಹಿಂದಿನ BJP ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ. 2008ರಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ನಾನು ಸಂಪೂರ್ಣವಾಗಿ ತಿಳಿದುಕೊಂಡು, ಯಾಕಂದರೆ ಅದೇ ಭಾಗದ ಅದೇ ಕೊನೆ ಹಳ್ಳಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು. ಆ ಬೆನ್ನೆಹಳ್ಳದ ಒಂದು ಹಳ್ಳ ಬಂದಾಗ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಅನ್ನೋಂಥದ್ದನ್ನು ಭಾಳ ಹತ್ತಿರದಿಂದ ನೋಡಿದೆ ನಾನು. ಯಾಕಂದ್ರೆ ಸಂಪರ್ಕ ಕಡಿತ ಆಗ್ತಕ್ಕಂಥದ್ದು, ಯಾರ ಸಾವಾದರೆ ಅವ್ರಿಗೆ ಮನೆಗೂ ಹೋಗೋಕ್ಕಾಗದೇ ಇರ್ತಕ್ಕಂಥದ್ದು, ಯಾರ ಡಿಲೆವರಿಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಆಗದೇ ಇರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಯನ್ನು ನೋಡಿಕೊಂಡು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸೇತುವೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಯಾಗಿ ಸ್ಥಳಾಂತರ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದು. ಮೊದಲನೇ ವಿಷಯ ಏನಪ್ಪ ಅಂತಂದರೆ, ಇದನ್ನು ಎಲ್ಲಿ ಯಾರು ನಿರ್ವಹಣೆ ಮಾಡಬೇಕನ್ನುವಂಥದ್ದು ಸರ್ಕಾರದ ದಾಖಲೆಯಲ್ಲಿ ಇರಲಿಲ್ಲ. 2009-10ರಲ್ಲಿ ನಾನೊಂದು ಆದೇಶವನ್ನು ಮಾಡಿದೆ. ಸರ್ಕಾರದಲ್ಲಿ ಮಾನ್ಯ ಸಭಾಪತಿಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶೆಟ್ಟರು, ವಿಧಾನ ಪರಿಷತ್ನಲ್ಲಿ ವೀರಣ್ಣ ಮತ್ತಿಕಟ್ಟಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನು, ಬಸವರಾಜ ಬೊಮ್ಮಾಯಿ ಅವರ ಒಂದು ಒತ್ತಾಯವನ್ನು ಮಾಡಿ ಮೊದಲ ಈ ಹಳ್ಳವನ್ನು ಯಾವುದರ ಒಂದು ಇಲಾಖೆಗೆ ವಹಿಸ್ಕೋಬೇಕು ಅನ್ನುವಂಥ ಒತ್ತಾಯ ಮಾಡಿದ್ವಿ. ಆವಾಗ ಅವತ್ತಿನ ಇತಿಹಾಸದಲ್ಲಿ ಈ ಹಳ್ಳ ಯಾರು ನಿರ್ವಹಣೆ ಮಾಡಬೇಕನ್ನೋಂಥದ್ದು ಇತಿಹಾಸದಲ್ಲಿ ಇರಲಿಲ್ಲ ಮತ್ತು ದಾಖಲೆ ಕೂಡ ಇರಲಿಲ್ಲ. ಅವತ್ತು ಈ ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು 2009-10ರಲ್ಲಿ ಭಾಳ ದೊಡ್ಡ ಪ್ರಮಾಣದ ರಾಜ್ಯದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಅಕಾಲಿಕ ಮಳೆಯಾಗಿ ಭಾಳ ದೊಡ್ಡ ಪ್ರಮಾಣದ ಹಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು BJP ಸರ್ಕಾರ. ಇವತ್ತು ಅದಕ್ಕೆ ಪರಮಶಿವಯ್ಯ ಅನ್ನುವಂಥ ಒಂದು ಚೀಫ್ ಇಂಜಿನಿಯರ್ನ, ನೀರಾವರಿ ತಜ್ಞನ ಅದಕ್ಕೆ ನಿಯುಕ್ತ ಮಾಡಿ ಆ ಸಂಪೂರ್ಣ ಬೆನ್ನೆಹಳ್ಳ ಮತ್ತು ಥುಪರಿ ಹಳ್ಳದ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕನ್ನುವಂಥ ಒಂದು ಕಾಲಮಿತಿಯನ್ನು ಹಾಕಿ ಇವತ್ತು ಪರಮಶಿವಯವರ ವರದಿ ಆಧಾರದ ಮೇಲೆ ಇವತ್ತು ಹರಿಯ ನೀರನ್ನು ತಡೆ ಹಿಡಿಬೇಕು. ಆ ತಡೆ ಹಿಡಿಯೋ ನೀರನ್ನು ಇವತ್ತು ತಾವು ಕುಡಿ ನೀರಿಗಾಗಿ ಬಳಕೆ ಮಾಡಬೇಕನ್ನುವಂಥದ್ದನ್ನು ಇವತ್ತು ಅಧ್ಯಯನ ವರದಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ EI ಟೆಕ್ನಾಲಜಿ ಅನ್ನುವಂಥದ್ದಕ್ಕೆ ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಲಿಕ್ಕೆ ನಾನು ಹಿಂದೆ ಶಾಸಕನಾಗಿ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆ EI ಟೆಕ್ನಾಲಜಿಗೆ ದುಡ್ಡು ಬಿಡುಗಡೆ ಮಾಡಿಸ್ತಕ್ಕಂಥದ್ದು. ಅದರ ಜೊತೆ ಡ್ರೋನ್ ಸರ್ವೆ ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆ ನೀರನ್ನು ಸಂಗ್ರಹ ಮಾಡಬೇಕು. ಆ ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನು ಇವತ್ತು ರೈತರಿಗೆ ಬಳಕೆ ಆಗಬೇಕು ಅನ್ನುವಂಥ ಉದ್ದೇಶ ಆ ವರದಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸ್ಥಳೀಯ ಶಾಸಕರು ಎಲ್ಲವೂ ಕೂಡ ಕಾಂಗ್ರೆಸ್ ಮಾಡಿದೆ ಅನ್ನುವಂಥದ್ದನ್ನು ಇವತ್ತು ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ನಾನು ಎಲ್ಲ ಮಾಧ್ಯಮದ ಮಿತ್ರರಿಗೆ ಇವತ್ತು ಎಲ್ಲ ದಾಖಲೆಯನ್ನು, ಸರ್ಕಾರದ ದಾಖಲೆ, ಇದೇನು ನಮ್ಮ ಮನೆಯಾಗಿರ್ತಕ್ಕಂಥ ದಾಖಲೆ ಅಲ್ಲ, ಇದು ಸರ್ಕಾರದಲ್ಲೇ ಇರ್ತಕ್ಕಂಥ ದಾಖಲೆಯನ್ನು ನಾನು ತರಿಸಿ ಇವತ್ತು ನಿಮಗೆ ನಾನು ಕೊಡ್ತಾಯಿದ್ದೀನಿ. ತಮಗೂ ಭಾಳ ಜನರಿಗೆ ನನ್ನ ಜೊತೆ ಭಾಳ ವರ್ಷಗಳಿಂದ ಥುಪರಿ ಹಳ್ಳದ ಮತ್ತು ಬೆನ್ನೆಹಳ್ಳದ ಸಮಸ್ಯೆ ಬಂದಾಗ ಮತ್ತು ಅನೇಕ ನಮ್ಮ ಅಧಿಕಾರಿಗಳು ಆ ಒಂದು ಥುಪರಿ ಹಳ್ಳದ ಒಂದು ಮಧ್ಯೆ ಸಿಕ್ಕಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಇವತ್ತು ಮಾಧ್ಯಮದ ಮಿತ್ರರು ಕೂಡ 24 ಗಂಟೆ ಇವತ್ತು ಅದೇ ಹಳ್ಳದಲ್ಲಿ ನಾವು ನೀವು ಕೂಡಿ ಅಲ್ಲಿ ವಾಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಾವು. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಜುಬೇರ್ ಇರ್ಬೋದು, ಜೈಪಾಲ್ ಪಾಟೀಲ್ ಇರ್ಬೋದು, ಅನೇಕ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಹೋದಾಗ ಆ ಒಂದು ರಾತ್ರಿ ಅವರು ಸಾವು ಆಯಿತು ಅನ್ನುವಂಥ ವರದಿ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಅವತ್ತು ನಾವೇ ಹಗಲು ರಾತ್ರಿ ಅಂದರೆ ಅನೇಕ ಜನರನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅವತ್ತು ಮಾಧ್ಯಮದವರು ನಾವು ನೀವು ಕೂಡ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಇವತ್ತು ಮರೆಮಾಚಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು 200 ಕೋಟಿ ರೂಪಾಯಿನ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಇವೆಲ್ಲ ವರದಿ ಆಧಾರದ ಮೇಲೆ ಇವತ್ತು ಇದನ್ನು ನೀರಾವರಿ ಇಲಾಖೆಗೆ ವಹಿಸ್ಕೊಳ್ತಕ್ಕಂಥದ್ದು, ಪರಮಶಿವರನ್ನ ಇದಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು, EI ಟೆಕ್ನಾಲಜಿಗೆ ಇದಕ್ಕೆ ದುಡ್ಡು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಕೇವಲ 1610 ಕೋಟಿಯಲ್ಲಿ ಇದು ಅಂದಾಜು ವೆಚ್ಚ ಇರ್ತಕ್ಕಂಥದ್ದು. ಕೇವಲ ಇವತ್ತು ಕಣ್ಣು ಒರೆಸೋ ತಂತ್ರ 200 ಕೋಟಿ ರೂಪಾಯಿಯನ್ನು ಇವತ್ತು ಮಿಷನರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. 200 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಆದರೆ ಇವತ್ತು ನಾವೇ ಎಲ್ಲವೂ ಮಾಡಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ಹೊರಟಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಖಂಡನೆ ಮಾಡ್ತೇನೆ. ಮತ್ತು ಅದೇ ರೀತಿ ಇದಕ್ಕೆ ಫೌಂಡೇಶನ್ ಹಾಕಿರ್ತಕ್ಕಂಥದ್ದು BJP ಸರ್ಕಾರ ಮತ್ತು ನಾವು ಜನಪ್ರತಿನಿಧಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನರನ್ನು ಮತ್ತು ವ್ಯವಸ್ಥೆಯನ್ನು ತಪ್ಪದಾರಿಗೆ ಹಿಡಿತಕ್ಕಂಥದ್ದು. ಇವತ್ತು ನೋಡಿರಿ 312 ಕೋಟಿ ರೂಪಾಯಿನ ತುಪ್ರಿ ಹಳ್ಳಕ್ಕೆ ಮಂಜೂರು ಮಾಡಿ ಸುಮಾರು 2.5 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ. 312 ಕೋಟಿಯಲ್ಲಿ ಕೇವಲ 138 ಕೋಟಿ ಕೆಲಸ ಮಾಡಿ ಮಿಕ್ಕಿದ್ದು ಇವತ್ತುವರೆಗೂ ಕೂಡ ಟೆಂಡರ್ ಕೂಡ ಆಗಿಲ್ಲ. 312 ಕೋಟಿ ರೂಪಾಯಿ ಸರ್ಕಾರ ಮಂಜೂರು ಮಾಡಿದೆ, ಅನುಮೋದನೆಯನ್ನು ಕೊಟ್ಟಿದೆ. ಆ ಅನುಮೋದನೆ ಮಾಡಿ ಈಗ 132 ಕೋಟಿ ರೂಪಾಯಲ್ಲಿ ನಾವು ಟೆಂಡರ್ ಮಾಡಿದ್ದೇವೆ. ಇವತ್ತು ಮಿಕ್ಕಿದ ಹಣ ಕೂಡ ಇವತ್ತಿಗೂ ಬಂದಿಲ್ಲ. ತುಪ್ರಿ ಹಳ್ಳದ ಸಮಸ್ಯೆ ಹಾಗೆ ಉಳಿದಿದೆ. ಇವತ್ತು ಹೋಳನ್ನು ತೆಗೆದಿದ್ದೇವೆ, ತಡೆಗೋಡೆಯನ್ನು ಕಟ್ಟಿದ್ದೀವಿ, ಸೇತುವೆಗಳಾಗಬೇಕು. ಇವತ್ತುವರೆಗೂ ಕೂಡ ಅದು 2.5 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಹಣ ಬಿಡುಗಡೆ ಮಾಡ್ತಕ್ಕೆ ಸಾಧ್ಯ ಆಗಿಲ್ಲ ಈ ಸರ್ಕಾರಕ್ಕೆ. ಮತ್ತು ಅದೇ ರೀತಿ ಇವತ್ತು ಬೆಣ್ಣೆ ಹಳ್ಳಕ್ಕೆ ಏನು 200 ಕೋಟಿ ರೂಪಾಯಿ ಮಂಜೂರಾಗಿದೆ. ಇವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿ ಅದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾಮಗಾರಿ ಆಗಬೇಕು ಹೊರತಾಗಿ ಅದು ಯಾವುದೋ ಒಂದು ಮಿಷನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಬಾರ್ದು. ಇವತ್ತು ಹಿಂದೆ ನಾವು ತುಪ್ರಿ ಹಳ್ಳದ ಯಾಕೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅದನ್ನು ಪರಿಪೂರ್ಣ ಮಾಡಬೇಕನ್ನುವಂಥ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಸರ್ಕಾರಕ್ಕೂ ಮಾಡ್ತೇನೆ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ 2ನೇ ಹಂತ ಯಾವಾಗ 2.5 ವರ್ಷ ಆಯಿತು. ಅಲ್ಲ, ಟೆಂಡ್ರ್ ನಾವು 312 ಕೋಟಿ ಕರೀಲಿಲ್ಲ. ಅದು ಸ್ಪೇಸ್ 1ನೇ ಹಂತ 2ನೇ ಹಂತ ಕರೆದ್ವಿ. 2ನೇ ಹಂತ ಯಾಕೆ ಕರೆದ್ವಿ ಅಂದರೆ ಅದು ಫ್ಲ್ಯಾಶ್ ಫ್ಲಡ್ ಬರುತ್ತೆ. ಅಲ್ಲಿ ತಜ್ಞರ ವರದಿ ಆಧಾರದ ಮೇಲೆ ಹಳ್ಳಿಗಳು ಎಲ್ಲಿ ಬರ್ತಾವೆ, ಹಳ್ಳಿ ಮತ್ತು ತುಪ್ರಿ ಹಳ್ಳ ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು. ಪಕ್ಕದಲ್ಲಿ 500 ಮೀಟ್ರಿಗೆ ಊರಿದ್ದಾವೆ, ಒಂದೊಂದು ಕಡೆ 100 ಮೀಟ್ರ್ ಇಲ್ಲ, ಅಕ್ಕಪಕ್ಕದಲ್ಲೇ ಇರ್ತದೆ. 50 ಮೀಟ್ರಿಗೆ ಇವತ್ತು ತುಪ್ರಿ ಹಳ್ಳ ಇರ್ತಕ್ಕಂಥದ್ದು. ಆ ತುಪ್ರಿ ಹಳ್ಳಕ್ಕೆ ಫಸ್ಟ್ ತಡೆಗೋಡೆ ಮಾಡಬೇಕು, ತಡೆಗೋಡೆ ಮಾಡಿ ಆಮೇಲೆ ಸೇತುವೆ ಮಾಡಬೇಕು. ಈಗ ಉದಾಹರಣೆಗೆ ನಮ್ಮ ಕಲ್ಮೇಶ್ನೂರಿದೆ, ಒಂದು ಸಿರ್ಕೋಳ ಮತ್ತು ಹನಸಿ ಅಂತೇಳಿ. ಆ ಹನಸಿಗೆ ಈಗ ನಾವೆಲ್ಲವೂ ಕೂಡ ಈಗ ಅಲ್ಲಿ ನಾವು ಹೋಳೆತ್ತಕ್ಕಂಥದ್ದು, ತಡೆಗೋಡೆ ಮಾಡ್ತಕ್ಕಂಥದ್ದು, ಇವತ್ತು ಊರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಸೇತುವೆಗಳಾಗಬೇಕಲ್ಲ, ಸಂಚಾರಕ್ಕೆ ಅನುಕೂಲ ಆಗಬೇಕಲ್ಲ. ಇಲ್ಲಾಂದರೆ 8 ದಿವಸ ಆ ಹಳ್ಳದಲ್ಲಿ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾರ ಸಾವಾದರೂ ಕೂಡ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆ ಭಾಗ ಇರ್ತಕ್ಕಂಥ